ಹುಟ್ಟು ಸಾವು ಎರಡೂ ವಿಧಿಲಿರ್ತವಂತೆ. ಆ ವಿಧಿಯನ್ನೇ ಬದಲಾಯಿಸುವ ಒಬ್ಬ ಬಾಲಕನ ಕಥೆಯನ್ನು ನಿಮ್ಗೆಲ್ಲರಿಗೂ ಹೇಳ್ಬೇಕಂತಿದ್ದೇನೆ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅನೇಕ ವರ್ಷಗಳ ಹಿಂದೆ ಮುಳುಕಂಡು ಎಂಬ ಮಹರ್ಷಿಗಳಿದ್ದರು. ಅವರು ಪುತ್ರನನ್ನ ಪಡೆಯಬೇಕೆಂಬ ಇಚ್ಛೆಯಲ್ಲಿ ಶಿವನನ್ನು ತಪಸ್ಸು ಮಾಡಿದರು. ಅವರ ಭಕ್ತಿಗೆ ಮೆಚ್ಚಿದ್ದ ಶಿವನು ಪ್ರತ್ಯಕ್ಷರಾಗಿ ದೀರ್ಘಾಯುಷಿಗಳಾದ ಮೂರ್ಖರಾದ 100 ಮಕ್ಕಳು ಬೇಕೋ ಅಥವಾ ಅಲ್ಪಾಯುಷ್ಯಾದ ವಿವೇಕಶೀಲನಾದ ಒಬ್ಬ ಮಗ ಸಾಕೋ ಕೇಳಿದರು. ದೇವರೇ, ಆಯುಷ್ಯಕ್ಕಿಂತ ಬುದ್ಧಿ ಮುಖ್ಯ. ಮೂರ್ಖರಾದ 100 ಮಕ್ಕಳಿದ್ದರೆ ಏನು ಫಲ? ಒಬ್ಬ ಜಾಣ ಮಗನನ್ನು ಪಡೆಯುವ ಸಾರ್ಥಕ್ಯ ಅದರ ಇಲ್ಲ ಎಂದು ಹೇಳಿದರು. ಹಾಗಾದರೆ ಸೀಮಿತ ಅವಧಿಯವರೆಗೆ ಹುಟ್ಟುವ ಬುದ್ಧಿವಂತ ಮಗ ಬೇಕೆಂದು ನಿನ್ನ ಅಪೇಕ್ಷೆ ಅಲ್ಲವೇ? ಹಾಗೆಯೇ ಆಗಲಿ ತಥಾಸ್ತು ಎಂದು ಅದೃಶ್ಯರಾದರು. ಕೆಲವು ದಿನಗಳು ಕಳೆಯಿತು. ಋಷಿಪತ್ನಿ ಗರ್ಭಿಣಿಯಾದಳು. 9 ಮಾಸಗಳು 9 ದಿನಗಳು ತುಂಬಿ ಒಂದು ಶುಭ ಗಳಿಗೆಯಲ್ಲಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಆಶ್ರಮದಲ್ಲಿ ಸಂತಸ ಮನೆ ಮಾಡಿತು. ಎಲ್ಲರೂ ಮಗುವನ್ನು ಎತ್ತಿ ಮುದ್ದಿಸುವವರೇ. ಮೃಕಂಡಿನ ಆನಂದಕ್ಕೆ ಪಾರವೇ ಇರಲಿಲ್ಲ. ಮೃಕಂಡು ಪ್ರೀತಿಯಿಂದ ಮಾರ್ಕಾಂಡಯ್ಯ ಎಂದು ಹೆಸರಿಸಿ ಏನೂ ಕುಂದುಕೊರತೆ ಇಲ್ಲದೆ ಬೆಳೆಸಿದರು. ಉಚಿತ ವಯಸ್ಸಿನಲ್ಲಿ ಮಾರ್ಕಾಂಡೇಯನಿಗೆ ವೇದ ಪಾಠ ಆರಂಭವಾಯಿತು. ಮಾರ್ಕಾಂಡೇಯನ ಜ್ಞಾನಶಕ್ತಿ ಅದ್ಭುತವಾಗಿತ್ತು. ಏಕಪಾಠಿಯಾಗಿ ವೇದ, ಶಾಸ್ತ್ರ, ಉಪನಿಷತ್ತುಗಳನ್ನೆಲ್ಲ ಅಭ್ಯಾಸ ಮಾಡಿ ಎಳೆಯ ವಯಸ್ಸಿನಲ್ಲೇ ಮಹಾಮೇಧಾವಿಯಾದರು. ಆದರೆ ಮೃಕಂಡಿಗೆ ತನ್ನ ಮಗನ ಆಯುಷ್ಯ ದೀರ್ಘವಾಗಲಿಲ್ಲ ಎಂದು ಅರಿವು ಮೃಕಂಡುವಿಗಿತ್ತು. ಮಗನ ಶ್ರೇಯಸ್ಸಾಗಲಿ ಎಂದು ಶಿವಮಂತ್ರವನ್ನು ಹೇಳಬೇಕೆಂದು ಬೋಧಿಸಿದರು. ಮಾರ್ಕಾಂಡೇಯನು ಶಿವಮಂತ್ರವನ್ನು ಭಕ್ತಿಯಿಂದ ಉಚ್ಚರಿಸುತ್ತಾ ಶಿವ ಪೂಜೆಯಲ್ಲೇ ಮಗ್ನನಾಗಿದ್ದನು. ವಯಸ್ಸು 16 ಆಯಿತು. ತಂದೆ ತಾಯಿಗಳ ಚಿಂತೆ ಹೆಚ್ಚಿತು. ಅವನು ಅತ್ತಿತ್ತ ಹೋಗುವಾಗಲೆಲ್ಲ ಜಾಗ್ರತೆ ಮಗ ಎಂದು ಕಿವಿ ಮಾತನ್ನ ಹೇಳುತ್ತಿದ್ದರು. ಅದೊಂದು ಸಂಜೆ ಮಾರ್ಕಾಂಡೇಯನು ಕುಶ ಸಂಹಿತೆಯನ್ನು ಸಂಗ್ರಹಿಸುತ್ತಿರುವಾಗ ಯಮಭಟ್ರು ಅವನ ಕೊರಳಿಗೆ ಪಾಶ ಹಾಕಿದರು. ಇನ್ನೇನು ಧರಿಸಿಕೊಳ್ಳಬೇಕು ಎನ್ನುವಾಗ ಅವನಿಗೊಂದು ಶಿವಲಿಂಗ ಕಾಣಿಸಿತು. ಅದನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನೀನೇ ರಕ್ಷಿಸು ಎಂದು ಶಿವನನ್ನ ಸ್ಮರಿಸಿಕೊಂಡನು. ಭಕ್ತನ ಆರ್ತಕರೇ ದೇವರಿಗೆ ಕೇಳಿಸಿತು. ಶಿವನು ತನ್ನಗಣಗಳನ್ನು ಕಳಿಸಿಕೊಟ್ಟ. ಶಿವನಗಣಗಳು ಯಮಭಟ್ರನ್ನು ಹೊಡೆದು ಓಡಿಸಿ ಹುಡುಗನಿಗೆ ರಕ್ಷಣೆ ಕೊಟ್ಟರು. ಆಗ ಯಮನೇ ಧಾವಿಸಿ ಬಂದು ಬಾಲಕನ ಕೊರಳಿಗೆ ಹಗ್ಗ ಹಾಕಿ ಎಳೆತಿರುಗಿದ. ಆಗ ಶಿವನು ತ್ರಿಶೂಲವನ್ನು ಹಿಡಿದು ಓಡಿ ಬಂದ. ಇಬ್ಬರ ನಡುವೆ ಚರ್ಚೆ ಆಯಿತು. ಘೋರವಾದ ಯುದ್ಧ ನಡೆಯಿತು. ಯಮನು ಶಿವನೆದುರಿಗೆ ಸೋತು ಶರಣಾದ. ಮೃತ್ಯುವಿಗೆ ಒಡೆಯನಾದ ಯಮನನ್ನು ಸೋಲಿಸಿದ್ದಕ್ಕಾಗಿ ಶಿವನನ್ನು ದೇವತೆಗಳೆಲ್ಲ ಮೃತ್ಯುಂಜಯ ಎಂದು ಹಾಡಿ ಕೊಂಡಾಡಿದರು. ಶಿವನು ಮಾರ್ಕಾಂಡೇಯನಿಗೆ ಪೂರ್ಣ ಆಯುಷ್ಯವನ್ನು ಕೊಟ್ಟ ಶಿವ ಕೈಲಾಸಕ್ಕೆ ಹೋದ. ಬುದ್ಧಿ, ಸಂಸ್ಕಾರ ಮತ್ತೆ ಶ್ರದ್ಧೆ ಹೆಚ್ಚಿದ್ದರೆ ಆಯುಷ್ಯವೂ ಹೆಚ್ಚುತ್ತದೆ. ಧನ್ಯವಾದಗಳು.